ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆಯಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಅಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಪ್ರೆಸೆಂಟ್ ಇಲ್ಲಿವರೆಗೂ 33ನೇ ಕಂತಿನ ಹಣದ ಅಪ್ಡೇಟ್ ಏನಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಆ್ಯಂಡ್ ಇಷ್ಟೇ ಅಲ್ಲದೆ ತುಂಬ ಜನ ನಮ್ಗೆ ಇನ್ನೂ 32ನೇ ಕಂತಿನ ಹಣ ಕೂಡ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. 32ನೇ ಕಂತಿನ ಹಣ ಇನ್ನೂ ಎಷ್ಟು ಪರ್ಸೆಂಟ್ ಜನರಿಗೆ ಪೆಂಡಿಂಗ್ ಇದೆ, ಎಷ್ಟು ಪರ್ಸೆಂಟ್ ಜನರಿಗೆ 32ನೇ ಕಂತಿನ ಹಣ ಬರಬೇಕು, ಹಾಗೆ ಪ್ರತಿದಿನ ಜಮಾ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಬಟ್ ಆದರೆ ಸಾಕಷ್ಟು ಚಾನಲ್ಗಳಲ್ಲಿ ಪರಿಷ್ಕರಣೆ ಪ್ರಾರಂಭ ಆಗಿದೆ, ನೀವು ಇಲ್ಲಿ ಹೋಗಿ ಪರಿಷ್ಕರಣೆ ಮಾಡಬೇಕು, ಮತ್ತು ಈ ದಾಖಲೆಗಳನ್ನ ಕೊಡಬೇಕು, ಮತ್ತು ಹೊಸದಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಸರ್ಕಾರದಿಂದ ಏನೆಲ್ಲ ಬಂದಿದೆ ಗೈಡ್ಲೈನ್ಗಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲದೆ SIR ಕೂಡ ಈಗ ರೀಸೆಂಟಾಗಿ ಮುಕ್ತಾಯ ಆಯಿತು. ಸೊ ಅದ್ರದ್ದು ಕೂಡ ಮತದಾರರ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಸೊ ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಹೇಗೆ ಚೆಕ್ ಮಾಡ್ಕೊಳ್ಳೋದು, ತುಂಬ ಜನರದ್ದು ಇಲ್ಲಿ ಕ್ಯಾನ್ಸಲ್ ಆಗಿದೆ. ಯಾಕಂತಂದರೆ ಇವಾಗ ವೋಟರ್ ID ಅಂದರೆ ಫಿಲ್ ಮಾಡಿ ಕೊಟ್ಟಿದ್ದೀವಲ್ಲ ಆ ಒಂದು ಫಾರ್ಮ್ನ, ಅದರಲ್ಲಿ ಸಾಕಷ್ಟು ಜನರು ಮಾಹಿತಿ ತಪ್ಪಾಗಿದೆ ಅಂತೆ. ಸೊ ಅಂಥವ್ರಿಗೆಲ್ಲ ಸರ್ಕಾರದಿಂದ ನೋಟಿಸು ಕೂಡ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಯಾಕೆ ತಪ್ಪಾಗಿ ಈ ಥರ ಮಾಹಿತಿನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನಾದರೂ ಬೇರೆ ವೇ ಇರುತ್ತೆ, ಆ ಥರ ಒಂದು ನೋಟಿಸು ಕೂಡ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 32ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇನ್ನೂ ಕೂಡ ತುಂಬ ಜನ ನಮಗೆ 32ನೇ ಕಂತಿನ ಹಣ ಬಂದಿಲ್ಲ, ಪ್ರತಿದಿನ ಜಮಾ ಆಗ್ತಾ ಇದೆಯಾ, ಇನ್ನು ಎಷ್ಟು ಜನರಿಗೆ ಬರಬೇಕು, ನಮಗೆ ಯಾವಾಗ ಬರುತ್ತೆ, ಮತ್ತು ಇನ್ನೊಂದು ಹಂತದಲ್ಲಿ ಏನಾದರೂ ಬಿಡುಗಡೆ ಮಾಡಿರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ 70% ಅಷ್ಟು ಜನಗಳಿಗೆ ಈ 32ನೇ ಕಂತಿನ ಹಣ ಜಮಾ ಆಗಿ ಕಂಪ್ಲೀಟ್ ಆಗಿದೆ. ಇನ್ನು 30% ಅಷ್ಟು ಜನರಿಗೆ 32ನೇ ಕಂತಿನ ಹಣ ಬಂದಿಲ್ಲ, ಬರಬೇಕು, ಅವ್ರು ಎಲ್ರಿಗೂ ಕೂಡ ಬರಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿದಿನ ಜಮಾ ಆಗ್ತಾ ಇಲ್ಲ, ಆಲ್ಮೋಸ್ಟ್ ಒಂದು 4-5 ದಿನ ಮೇಲೇ ಆಯಿತು ಸ್ಟಾಪ್ ಆಗಿ, ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ, ಯಾರಿಗೂ ಕೂಡ ಬರ್ತಾ ಇಲ್ಲ. ಇನ್ನೂ ಒಂದು ಹಂತದಲ್ಲಿ ಏನಾದರೂ ರಿಲೀಸ್ ಮಾಡಿದರೆ ಬಹುಶಃ ಎಲ್ರಿಗೂ ಕೂಡ ಬರುತ್ತೆ. ಬಹುಶಃ ಇನ್ನೊಂದು ಹಂತದಲ್ಲಿ ರಿಲೀಸ್ ಮಾಡಲ್ಲ, ಡೈರೆಕ್ಟಾಗಿ 33ನೇ ಕಂತಿನ ಹಣನೇ ಬಿಡುಗಡೆ ಮಾಡ್ಬೋದು ಅನಿಸುತ್ತೆ. ಆ ಟೈಮಲ್ಲಿ ನಿಮಗೆ ಬರುತ್ತೆ. ಆಲ್ಮೋಸ್ಟ್ ಇದೇ ಥರ ಆಗ್ತಾ ಬರ್ತಾ ಇದೆಯಲ್ಲ, ಸೊ ಆ ರೀತಿ ಆಗ್ಬೋದು ಅಷ್ಟೇ. ಇನ್ನೂ ಕೂಡ 30% ಜನರಿಗೆ 32ನೇ ಕಂತಿನ ಹಣ ಬರಬೇಕು. 30% ಅಂತ ತಗೊಂಡ್ರೂ ಕೂಡ ಇಲ್ಲಿ 30-40 ಲಕ್ಷದಷ್ಟು ಫಲಾನುಭವಿಗಳಿಗೆ ಇನ್ನೂ 32ನೇ ಕಂತಿನ ಹಣ ಜಮಾ ಆಗಬೇಕು. ಸೊ ಎಲ್ರಿಗೂ ಕೂಡ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡೋಣ. 33 ಏನಾದರೂ ರಿಲೀಸ್ ಆದರೆ ನಿಮಗೆ ಪೆಂಡಿಂಗ್ ಇರುವಂಥ ಎಲ್ಲ ಕಂತುಗಳು ಕೂಡ ಬರುತ್ತೆ. ಓಕೆನಾ? ಸದ್ಯಕ್ಕೆ ಯಾರಿಗೂ ಬರ್ತಾ ಇಲ್ಲ, ಇನ್ನು ತುಂಬ ಜನರಿಗೆ 32ನೇ ಕಂತಿನ ಹಣ ಬರಬೇಕು. ಈಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಸುತ್ತೆ. ಸೊ ಯಾರಿಗೆಲ್ಲ ಬಂದಿಲ್ಲ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಿಮ್ಗೇನು ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದ್ರೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಬರಬೇಕು 32ನೇ ಕಂತಿನ ಹಣ ಅಂತೇಳ್ಬಿಟ್ಟು. ಸೊ ಇದು 32ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು 33ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಸಾಕಷ್ಟು ಜನ ನಮಗೆ 33ನೇ ಕಂತಿನ ಹಣ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯಾ, ಯಾವಾಗ ಬರುತ್ತೆ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ. ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದೇನೆ ಒಂದು 20 ದಿನಕ್ಕಿಂತ ಹೆಚ್ಚಿಗೆನೇ ಆಯಿತು. ಬಟ್ ಆದರೆ ಇನ್ನೂ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ಹಬ್ಬಕ್ಕೆ ಕೊಡ್ತಾರೆ ಅಂತ ಹೇಳಿದರೆ ಹಬ್ಬಕ್ಕೂ ಕೂಡ ಕೊಡಲಿಲ್ವಲ್ಲ, ಯಾವಾಗ ಕೊಡ್ತಾರೆ, ಈ ಮಂತ್ ಎಂಡ್ ಅಷ್ಟರಲ್ಲಾದರೂ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಮಂತ್ ಎಂಡ್ ಅಷ್ಟರಲ್ಲಿ ಬಿಡುಗಡೆ ಆಗ್ಬೋದು. ಇವಾಗ ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆನೇ ಆಗೋಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಆಗಿದೆ, 11 ಗಂಟೆಗೆ ಬಿಡುಗಡೆ ಆಗಿದೆ, 12 ಗಂಟೆಗೆ ರಿಲೀಸ್ ಆಗಿದೆ, ಇಷ್ಟು ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ 33ನೇ ಕಂತಿನ ಹಣನ. ಸೊ ಇನ್ನೂ 33ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಯಾರ ಖಾತೆಗಳಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಇನ್ ಕೇಸ್ ಯಾರಿಗಾದರೂ ಬಂತು ಅಂತಂದರೆ ಪ್ಲೀಸ್ ತಕ್ಷಣ ಕಮೆಂಟ್ ಮೂಲಕ ತಿಳಿಸ್ಕೊಡಿ, 33 ನಮ್ಗೆ ಇವತ್ತು ಬಂತು ಅಂತ ಹೇಳ್ಬಿಟ್ಟು. ಅಂದರೆ ಆಲ್ಮೋಸ್ಟ್ 90% ಬಿಡುಗಡೆ ಹಂತಕ್ಕೆ ಬಂದಾಗಿದೆ, ಇನ್ನೇನು ಖಾತೆಗಳಿಗೆ ಜಮಾ ಆಗಬೇಕಷ್ಟೇ. ಬಟ್ ಈ ಮಂತ್ ಎಂಡ್ ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ನೋಡೋಣ, ವೆಯ್ಟ್ ಮಾಡಿ. 25ನೇ ತಾರೀಕು ಅಷ್ಟರಲ್ಲಿ 25ನೇ ತಾರೀಕಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು, ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಬಟ್ ಇವತ್ತೇ 25 ಆಗಿರೋದ್ರಿಂದ ವೆಯ್ಟ್ ಮಾಡಿ ನೋಡೋಣ, ಸಂಜೆವರೆಗೂ ಏನಾದರೂ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಇವತ್ತಾಗಲಿಲ್ಲ ಅಂತಂದರೆ ಈ ಮಂತ್ ಎಂಡ್ ಅಷ್ಟರಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ 33ನೇ ಕಂತಿನ ಹಣ. ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾರೊಬ್ಬರು ಫಲಾನುಭವಿಗಳಿಗೂ ಕೂಡ 33ನೇ ಕಂತಿನ ಹಣ ಜಮಾ ಆಗಿಲ್ಲ. ಹೇಳ್ದಂಗೆ ಸಾಕಷ್ಟು ಚಾನಲಲ್ಲಿ ತಿಳಿಸ್ತಾ ಇದ್ದಾರೆ 4,000 ಬರ್ತಾ ಇದೆ, 6,000 ಬರ್ತಾ ಇದೆ, 2,000 ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದೆಲ್ಲ ಫೇಕು. ಇನ್ನು ಯಾವ ಜಿಲ್ಲೆಗೂ ಬಂದಿಲ್ಲ, ಇನ್ನು ಯಾರಿಗೂ ಕೂಡ 33ನೇ ಕಂತಿನ ಹಣ ಬಂದಿಲ್ಲ. ಇನ್ ಕೇಸ್ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ತಕ್ಷಣವೇ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು
ಅಷ್ಟೇ ಯಾರಾದರೂ ಬಂತು ಅಂತಂದರೆ ನನಗೆ ಇಮಿಡಿಯೇಟಾಗಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ 33 ಬಂತು ಅಂತ ಹೇಳ್ಬಿಟ್ಟು. ಇದಿಷ್ಟು 33ನೇ ಕಂತಿನ ಹಣದ ಬಗ್ಗೆ ಆಯಿತು. ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸಾಕಷ್ಟು ಚಾನಲಲ್ಲಿ ತಿಳಿಸ್ತಾ ಇದ್ದಾರೆ ರಿಲೀಸ್ ಆಯಿತು ಅಂತ ಹೇಳ್ಬಿಟ್ಟು. ಇಲ್ಲ, ಇನ್ನೂ 33ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಬಂತಂದರೆ ನಾನೇ ವಿತ್ ಪ್ರೂಫ್ ಸಮೇತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಓಕೆನಾ. ಇನ್ನು ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಬಗ್ಗೆ ನೋಡೋದಾದರೆ ಸಾಕಷ್ಟು ಚಾನಲ್ಗಳಲ್ಲಿ ಪರಿಷ್ಕರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂದರೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಆಗಬೇಕಂತೆ, ನೀವು ಇಲ್ಲಿ ಹೋಗಿ ಅಪ್ಲಿಕೇಶನ್ ಆಗಬೇಕು, ಮತ್ತು ಈ ದಾಖಲೆಗಳನ್ನ ಕೊಡಬೇಕು, ಅದು ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಪರಿಷ್ಕರಣೆ ಅಧಿಕೃತವಾಗಿ ಪ್ರಾರಂಭ ಆಗಿಲ್ಲ. ಸರ್ಕಾರದಿಂದನೂ ಕೂಡ ಅಧಿಕೃತವಾಗಿ ಪ್ರಾರಂಭ ಆಗಿದೆ. ನೀವು ಮತ್ತೆ ಪರಿಷ್ಕರಣೆಗೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೂ ಕೂಡ ತಿಳಿಸಿಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಇನ್ನೂ ಕೂಡ ಸರ್ಕಾರದಲ್ಲೇ ಚರ್ಚೆ ಆಗ್ತಾ ಇದೆ. ಇವಾಗ ಆಗಸ್ಟ್ ಈ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಪರಿಷ್ಕರಣೆ ಸ್ಟಾರ್ಟ್ ಆಗಲ್ಲ. ಸೆಪ್ಟೆಂಬರ್ ಅಂದರೆ ನೆಕ್ಸ್ಟ್ ಮಂತಿಂದ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ. ದಾಖಲೆಗಳು ಕೂಡ ಏನು ಹೆಚ್ಚಿಗೆ ಏನು ಕೊಡಬೇಕಂತ ಏನಿಲ್ಲ. ತುಂಬ ಜನ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಂತ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಬಂದಿಲ್ಲ ಸ್ಪಷ್ಟವಾಗಿ. ಅದು ಇನ್ಕಮ್ ಸರ್ಟಿಫಿಕೇಟು ಕೂಡ ಬೇಕಾಗಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ರೇಷನ್ ಕಾರ್ಡೇ ಇರುತ್ತಲ್ವ. ಸೊ ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ರೇಷನ್ ಕಾರ್ಡ್ ಮಾಡಿರೋದ್ರಿಂದ ಅದೇನೇ ಸಾಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರು ಜೊತೆಗೆ ಈಗ ರೇಷನ್ ಕಾರ್ಡು ಕೂಡ ಸಾಕಷ್ಟು ಜನರದ್ದು ಇನ್ಕಮ್ ಜಾಸ್ತಿ ಇರೋದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವಾ. ಸೊ ಹಂಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇರಲ್ಲ. ನಿಮ್ದು ಅಷ್ಟೊಂದು ಜಾಸ್ತಿ ಇತ್ತು, ಬೇಕೇ ಬೇಕು ಕಡ್ಡಾಯವಾಗಿತ್ತು ಅಂತಂದರೆ ಬಹುಶಃ ತಿಳಿಸ್ತಾರೆ, ಅಡ್ವಾನ್ಸ್ ತಿಳಿಸ್ತಾರೆ. ಸದ್ಯಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಡ. ಯಾಕಂದರೆ ಸಾಕಷ್ಟು ಚಾನಲಲ್ಲಿ ತಿಳಿಸ್ತಾ ಇದ್ದಾರೆ. ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತಲ್ವಾ, ಅಯ್ಯೋ ಬೇಕೇನೋ, ನಾವು ಇನ್ನೂ ಮಾಡಿಸ್ಕೊಂಡಿಲ್ವಲ್ಲ, ನಾವು ಮೊದಲೇ ಹೇಳಿದರೆ ಮಾಡಿಸ್ಕೊತಾ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೇನು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆ ಥರ ಮಾಹಿತಿ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪರಿಷ್ಕರಣೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹಿಂದೆ ತಿಳಿಸಿದ್ದು ಸರ್ಕಾರದಿಂದನೇ ತಿಳಿಸಿದ್ರು. ಏನಂತ ಹೇಳಿದ್ರು, ಮನೆಗೆ ಬಂದು ಅಧಿಕಾರಿಗಳು ಅದನ್ನು ಪರಿಷ್ಕರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಅದೇ ರೀತಿ ಭವಿಷ್ಯ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಕೂಡ ಲಾಂಚ್ ಮಾಡ್ತಾ ಇದ್ದಾರಂತೆ. ಇವಾಗ ಹೇಗೆ ಗೃಹ ಜ್ಯೋತಿದು ಮನೆ ಹತ್ರನೇ ಬಂದು ಅಪ್ಲಿಕೇಶನ್ ಹಾಕೊಂಡು ಹೋಗ್ತಾರಲ್ವ, ಅದರಲ್ಲೂ ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡ್ಕೋತಾರೆ ವೋಟರ್ ಐಡಿನ. ಸೊ ಆ ರೀತಿ ಏನಾದರೂ ಒಂದು ಅಪ್ಲಿಕೇಶನ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಗ್ಬೋದು. ನೀವೆಲ್ಲೂ ಕೂಡ ಕರ್ನಾಟಕವನ್ನು ಬೆಂಗಳೂರು ಈಗ ಯಾರೋ ಹೋಗಿ ಅಂದ್ರೂ ಕೂಡ ಜನಗಳು ಹೋಗೋಕ್ಕೆ ರೆಡಿ ಇಲ್ಲ. ನಮಗೆ ಮೊದಲಿನ ಥರನೇ ಕೊಡಿ, ಅದೇ ಚೆನ್ನಾಗಿತ್ತು, ಅವರಿದ್ದಾಗೆ ಚೆನ್ನಾಗಿತ್ತು, ಸಿದ್ದರಾಮಯ್ಯ ಸರ್ ಇದ್ದಾಗ, ಇವ್ರು ಡಿ ಕೆ ಶಿವಕುಮಾರ್ ಸರ್ ಬಂದು ಹಿಂಗಾಯ್ತು ಹಂಗಾಯ್ತು, ಜನಗಳು ಕೂಡ ವಿರೋಧ ಮಾಡ್ತಾರಲ್ವ. ಸೊ ಆ ಥರ ವಿರೋಧನೂ ಆಗೋಕ್ಕಾಗಲ್ಲ ಇವಾಗ. ಹಾಗಾಗಿ ಆ ಥರ ಏನು ಆಪ್ಷನ್ ಇರೋದಿಲ್ಲ. ಬಹುಶಃ ನೋಡೋಣ, ಇನ್ ಕೇಸ್ ಆ ಥರ ಏನಾದರೂ ಬಂತು ಅಂತಂದು ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಮನೆ ಹತ್ರನೇ ಅಧಿಕಾರಿಗಳು ಬರ್ತಾರೆ, ಮನೆ ಹತ್ರನೇ ಬಂದು ಪರಿಷ್ಕರಣೆ ಮಾಡ್ತಾರೆ. ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ರೆಡಿ ಆಗ್ತಾ ಇದೆ ಅಂದರೆ ರೈಟಿಂಗಲ್ಲೂ ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ನ, ಮೊಬೈಲಲ್ಲೂ ಕೂಡ ಹಾಕೋತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಸೊ ನೆಕ್ಸ್ಟ್ ಮಂತು ಫಸ್ಟಿಂದ ಆಲ್ಮೋಸ್ಟ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಮಾಡ್ತಾರಂತೆ ಪರಿಷ್ಕರಣೆ. ಅದು ಅಧಿಕೃತವಾಗಿ ಗೈಡ್ಲೈನ್ ಎಲ್ಲ ಬಂದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಪ್ರೆಸೆಂಟ್ ಈ ಮಂತ್ ಎಂಡ್ವರೆಗೂ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅದ್ರ ಬಗ್ಗೆ. ಇನ್ನು ಸರ್ಕಾರದಿಂದ ಏನೂ ಮಾಹಿತಿ ಬಂದಿಲ್ಲ, ಈ ಡೇಟಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಟೈಮ್ ಕೊಟ್ಟು ಆಮೇಲೆ ಪ್ರಾರಂಭ ಮಾಡ್ತಾರೆ, ಓಕೆನಾ. ನಾನು ಕೂಡ ತಕ್ಷಣ ಅವಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೀವು ಯಾವ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಎಲ್ಲೂ ಹೋಗಬೇಡಿ. ಆಗಿ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ನಾವು ಮಾಡಿಸ್ಕೋಬೇಕು, ಹೋಗಿ ದಿನ ಎಲ್ಲ ಕಾಯ್ದು ಅಲ್ಲಿ ಹೋಗಿ ನಿಂತು ಅಲ್ಲಿ ಓಡಾಡಿ ಮಾಡಿಸೋದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬೇಕೇ ಬೇಕು ಮ್ಯಾಂಡೇಟ್ರಿ ಅಂದರೆ ತಿಳಿಸ್ತೀನಿ. ಸದ್ಯಕ್ಕೇನು ಬೇಕಾಗಲ್ಲ. ರೇಷನ್ ಕಾರ್ಡು ನಿಮ್ಮದು, ವೋಟರ್ ಐ ಡಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರ್ ಇಷ್ಟಿದ್ರೆ ಸಾಕು, ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಬೇರೆ ಎಕ್ಸ್ಟ್ರಾ ಏನು ಬೇಕಾಗಲ್ಲ. ಬೇಕು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಓಕೆನಾ. ಇದಿಷ್ಟು ಪರಿಷ್ಕರಣೆ ಬಗ್ಗೆ ಆಯಿತು. ಇನ್ನು SIR ಬಗ್ಗೆ ನೋಡೋದಾದರೆ SIR ಕೂಡ ಇತ್ತೀಚೆಗೆ ರೀಸೆಂಟಾಗಿ ಇದೇ ತಿಂಗಳು 17ನೇ ತಾರೀಕಿಗೆ ಕಂಪ್ಲೀಟ್ ಆಯಿತು. ಸೊ ನಿನ್ನೆಯಿಂದ ಆಲ್ರೆಡಿ ಮತದಾರರ ಪಟ್ಟಿನೂ ಕೂಡ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿನೂ ಕೂಡ ರಿಲೀಸ್ ಮಾಡಿದಾರಂತೆ. ಸೊ ಆ ಪಟ್ಟಿನಲ್ಲಿ ನೀವು ಚೆಕ್ ಮಾಡಿಸ್ಕೊಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಲೀಸ್ಟನ್ನ ಬಿಟ್ಟಿದ್ದಾರೆ. ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಅಥವಾ ನಿಮ್ಮ ವೋಟರ್ ಐ ಡಿ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿತ್ತು, ನೀವು ಕೊಟ್ಟಿದ್ದೀರಾ SIR ಫಾರ್ಮ್ನ, ಆದರೂ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಬಹುಶಃ ನಿಮಗೊಂದು ನೋಟಿಸ್ನ ಇಶ್ಯೂ ಮಾಡ್ತಾರೆ. ಅಂದರೆ ಅಲ್ಲಿ ಏನಾದರೂ ತಪ್ಪಾಗಿರುತ್ತೆ, ನೀವು ಕೊಟ್ಟಿರುವಂಥ ದಾಖಲೆ, ಅಂದರೆ ನೀವೇನು ಫಿಲ್ ಮಾಡಿರ್ತೀರ ಅಪ್ಲಿಕೇಶನಲ್ಲಿ, ಸೊ ಅದೇನಾದರೂ ತಪ್ಪಾಗಿರುತ್ತೆ. ಸೊ ಅದಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರಂತೆ. ಅಂದರೆ ಈ ಥರ ತಪ್ಪಾಗಿದೆ, ಯಾಕೆ ಈ ಥರ ತಪ್ಪು ಮಾಹಿತಿನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ ಮತದಾರರ ಪಟ್ಟಿ ಅಂತೂ ರಿಲೀಸ್ ಮಾಡಿದ್ದಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಖಂಡಿತವಾಗ್ಲೂ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.